ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಂತೇಳಿ ಆಲ್ರೆಡಿ ನಿಮಗೆ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಅದೇನಪ್ಪ ಅಂತ ಅಂದರೆ, ನನ್ನ ಈ ಒಂದು ಕಂಪ್ಲೀಟ್ ನ್ಯೂ ಡಿಸೈನ್ ಅಂದರೆ ನ್ಯೂ ಟೈಪ್ ಗೋಲ್ಡ್ ಜ್ಯುವೆಲ್ರಿ ಸೆಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ನಿಮ್ಮದು ಅವ್ರೇನಾದರೂ ಪರ್ಚೇಸಿಗೆ ಹೋದಾಗ ನೀನು ರೀಸೆಂಟಾಗಿ ತಗೊಂಡಿರುವಂಥ ಜ್ಯುವೆಲ್ರಿ ಕಳಿಸು ಅಂತ ಕಳಿಸ್ಕೊಳ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ಯೂಟ್ಯೂಬಲ್ಲೂ ಅಷ್ಟೇ, ನಾನು ಶಾರ್ಟ್ಸ್ ಎಲ್ಲ ಹಾಕಿದಾಗ ಎಷ್ಟು ಗ್ರಾಮ್ಸ್ ಇದೆ ಅಕ್ಕ ಹೇಳಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ನಾನು ಇವನ್ನೆಲ್ಲ ಸಪ್ರೇಟಾಗಿ ವ್ಲಾಗ್ಸ್ ಮಾಡಿದ್ದೀನಿ, ಬಟ್ ಕಂಪ್ಲೀಟ್ ಜ್ಯುವೆಲ್ರಿ ಸೆಟ್ ನಿಮ್ಗೆ ಯಾವಾಗಲೂ ತೋರಿಸಿಲ್ಲ. ಹಾಗಾಗಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಅಂದರೆ ರೆಡ್ ಆಕ್ಸೈಡ್ ಗೋಲ್ಡ್ ಆ ಥರ ಬರುತ್ತಲ್ಲ, ಅದ್ರದ್ದು ಒಂದು ಸೆಟ್ ಇದೆ ನನ್ನ ಹತ್ರ. ಸೊ ಅದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಇನ್ನು ಓಲ್ಡ್ ಜ್ಯುವೆಲ್ರಿ ಸೆಟ್ ಎಲ್ಲದನ್ನು ಕೂಡ ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ತುಂಬ ದಿನ ಆಗಿದೆ. ಆ ವ್ಲಾಗ್ ಬೇಕಿದ್ರೆ ನೀವು ಹೋಗಿ ನೋಡ್ಬೋದು. ಅದರಲ್ಲಿ ನನ್ನ ಓಲ್ಡ್ ಮಾಡೆಲ್ ಅಂದರೆ ಅವಾಗ ಏನು ಮಾಡಿಸ್ತಾ ಇದ್ರು ಅಂದರೆ ಪ್ಯೂರ್ ಗೋಲ್ಡ್ ಇರುತ್ತಲ್ಲ, ಅದ್ರದ್ದು ಲಾಂಗ್ ಚೈನು ನೆಕ್ಲೆಸ್ ಎಲ್ಲ ಸೆಟ್, ಅದ್ರದ್ದು ವ್ಲಾಗ್ ಇದೆ. ಬೇಕಿದ್ರೆ ಹೋಗಿ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಬಟ್ ಇವಾಗ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂತಹ ಗೋಲ್ಡ್ ಜ್ಯುವೆಲ್ರಿ ಸೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನನ್ನ ಫೇವ್ರೇಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿದೆ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗ್ಬೋದು. ಆ್ಯಂಡ್ ನಾನು ಗೋಲ್ಡ್ ತಗೊಳ್ಳುವಾಗ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ಆ್ಯಂಡ್ ಈ ಡಿಸೈನ್ಸ್ನ ನಾನು ಹೇಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನ್ನ ಕಂಪ್ಲೀಟ್ ಜ್ಯುವೆಲ್ರಿ ಸೆಟ್ ಈ ರೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ಈ ಒಂದು ರೆಡ್ ಆಕ್ಸೈಡ್ ಕಲರ್ ಇಂದು ಜ್ಯುವೆಲ್ರಿ ಸೆಟ್. ಸೊ ನಾನು ಫಸ್ಟಿಗೆ ಡಿಸೈಡ್ ಆಗಿದ್ದೆ ಫ್ರೆಂಡ್ಸ್, ಅದೇನಪ್ಪ ಅಂತ ಅಂದರೆ ಇದು ಬಂದ್ಬಿಟ್ಟು ಲಾಂಗ್ ಚೈನು ಹೆವಿ ಇದೆ. ಸೊ ನೆಕ್ಲೆಸ್ ನಾನು ಸಿಂಪಲ್ ಆಗಿ ತಗೋಬೇಕು ಅಂತ, ಬಿಕಾಸ್ ಲಾಂಗ್ ಚೈನ್ ಕೂಡ ಹೆವಿ ಆ್ಯಂಡ್ ನೆಕ್ಲೆಸ್ ಕೂಡ ಹೆವಿ ತಗೊಂಡ್ರೆ ಅದು ಚೆನ್ನಾಗೇ ಕಾಣಲ್ಲ ಒಂದು ಸ್ವಲ್ಪನೂ. ಹಾಗಾಗಿ ಲಾಂಗ್ ಚೈನ್ ಹೆವಿ ಇದೆ. ಸೊ ನೆಕ್ಲೆಸ್ ಸಿಂಪಲ್ ಆಗಿರಲಿ. ಆ್ಯಂಡ್ ಚಾಂದ್ ಬಾಲಿ ಇಯರಿಂಗ್ಸ್ ತಗೊಂಡಿದ್ದೀನಿ. ಸೊ ಅದು ಹೆವಿ ಇದೆ. ಸೊ ಲಾಂಗ್ ಚೈನ್ ಹೆವಿ ಇದೆ, ಲಾಂಗ್ ಚೈನ್ಗೆ ಇಯರಿಂಗ್ಸ್ ಬಂದ್ಬಿಟ್ಟು ಹೆವಿದು ಹಾಕ್ಕೊಂಡು ನೆಕ್ಲೆಸ್ ಸಿಂಪಲ್ ಆಗಿರೋದು ಹಾಕ್ಕೊಂಡ್ರೆ ಲುಕ್ ಚೆನ್ನಾಗಿ ಬರುತ್ತೆ. ಅದೇ ನೀವು ಇದು ಲಾಂಗ್ ಚೈನು ಹೆವಿ ಆಗಿರೋದು ತಗೊಂಡು ನೆಕ್ಲೆಸ್ಸು ದೊಡ್ಡ ತಗೊಂಡು ಅದು ಸ್ಯಾರಿಗೆ ಒಂದು ಸ್ವಲ್ಪನೂ ಚೆನ್ನಾಗಿ ಲುಕ್ ಬರಲ್ಲ. ಹಾಗಾಗಿ ನಾನು ಈ ರೀತಿ ಐಡಿಯಾ ಮಾಡಿದೆ. ನನ್ನ ಒಂದು ಓನ್ ಒಪಿನಿಯನ್ ಅಷ್ಟೇ ಇದು. ಅವರವರ ಇಂಡಿವಿಜುವಲ್ ಒಪಿನಿಯನ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಖಂಡಿತ, ಬಟ್ ಇದು ನನ್ನ ಟೇಸ್ಟ್ ಆಗಿರುತ್ತೆ. ಅದೇ ನೀವು ನೆಕ್ಲೆಸ್ ಹೆವಿ ತಗೊಂಡಿದ್ರೆ ನೀವು ಲಾಂಗ್ ಚೈನ್ನ ಸಿಂಪಲ್ ಆಗಿ ಹಾಕ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆ ಅಂತ ಹೇಳ್ತಾ. ಸೊ ಇದು ಬಂದ್ಬಿಟ್ಟು ಚಾಂದ್ ಬಾಲಿ, ಇದು ಲಾಂಗ್ ಚೈನ್ ಆ್ಯಂಡ್ ದಿಸ್ ಇಸ್ ನೆಕ್ಲೆಸ್. ಈ ಮೂರನ್ನು ಕೂಡ ಒಂದೇ ಸಲ ತಗೊಂಡಿದ್ದೀರಾ ಅಂತ ಅಂದರೆ ಖಂಡಿತ ಇಲ್ಲ. ಮೂರನ್ನು ಕೂಡ ಸಪ್ರೇಟಾಗಿ ತಗೊಂಡಿದ್ದು. ನಾನು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಜಾಯ್ಲಕಸಲ್ಲಿ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತೇಳಿ ಆಫರ್ ಇತ್ತು. ಸೊ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಗೋಲ್ಡ್ ರೇಟ್ ಬಂದು ನಾನು ಚಾಂದ್ಬಾಲಿ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದಾಗ 80,000 ಇತ್ತು. 80,000 ಇದ್ದಾಗ ಇದಕ್ಕೆ 23% ಮೇಕಿಂಗ್ ಚಾರ್ಜಸ್ ಇತ್ತು. ಸೊ ಯಾಕಂದರೆ ಈ ರೆಡ್ ಆಕ್ಸೈಡ್ ಈ ಥರ ಕಲರ್ ಏನಿರುತ್ತೆ ಈ ಜ್ಯುವೆಲ್ರೀಸ್ಗೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ನಾನು ಆಫರ್ ಟೈಮಲ್ಲಿ ತೊಗೊಂಡ್ರೆ
ತುಂಬಾನೇ ಉಳಿತಾಯ ಆಗುತ್ತೆ. ಜಸ್ಟ್ 11%, 12% ಆ್ಯಂಡ್ 10% ಇಷ್ಟೇ ಬೀಳುತ್ತೆ ಅಂತ ಜಾಸ್ತಿ ನಾನು ಆಫರ್ ಟೈಮಲ್ಲೇ ತಗೊಳ್ತೀನಿ. ಈ ಒಂದು ಚಾಂದ್ ಬಾಲಿಗೆ ನನಗೆ 11 to 12,000 ರುಪೀಸ್ ಸೇವ್ ಆಯಿತು. ಆಗ ನನಗೆ ಈ ಚಾಂದ್ ಬಾಲಿ 11 ಗ್ರಾಮ್ಸ್ ಅಂದರೆ 10.5 ಅಂದರೆ 1 ತೊಲ 5 ಮಿಲಿಗ್ರಾಮ್ಸ್ ಇದೆ. ಸೊ ಇದಕ್ಕೆ ನನಗೆ ಕರೆಕ್ಟಾಗಿ 1,05,000 ರುಪೀಸ್ ಆಗಿತ್ತು ಆಫರ್ ಲೆಸ್ ಆಗಿ. ಸೊ ಇದಕ್ಕೆ ಮೇಕಿಂಗ್ ಚಾರ್ಜಸ್ಸೇ 23,000 ಆಗಿತ್ತು. ಬಟ್ ನನಗೆ ಮೇಕಿಂಗ್ ಚಾರ್ಜಸ್ಸಲ್ಲಿ 12,000ವರೆಗೂ ಮೇಕಿಂಗ್ ಚಾರ್ಜಸ್ GST ಅಲ್ಲಿ ಡಿಸ್ಕೌಂಟ್ ಹೋಗಿ 12,000ವರೆಗೂ ಸೇವ್ ಆಗಿತ್ತು. ಅದೇನು ಕಡಿಮೆ ಅಮೌಂಟ್ ಅಲ್ವಲ್ಲ. ಹಾಗಾಗಿ ನಾನು ಹೇಳ್ತೀನಿ ಪ್ರತಿ ಸಲನೂ ಮಲಬಾರ್, ಜಾಯ್ಲಕಸ್ ಈ ಥರ ಶಾಪ್ಸಲ್ಲೇ ತಗೊಳ್ಳಿ ಆ್ಯಂಡ್ ಆಫರ್ ಟೈಮಲ್ಲಿ ತಗೊಂಡ್ರೆ ನಿಮಗೆ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಅಂತ. ಅದೇ ನಾನು ಲಾಸ್ಟ್ ಇಯರ್ ಅಂದರೆ 2025 ಜೂನ್ ಜುಲೈ ಆ ಟೈಮಲ್ಲಿ ಮೇ ಅನ್ಕೊತೀನಿ, ಆವಾಗ ಒಂದು ಸ್ಕೀಮ್ ಮಾಡಿದ್ದೆ. ಸ್ಕೀಮ್ ಬಂದ್ಬಿಟ್ಟು ನಾನು 30,000 ಪರ್ ಮಂತಿಂದ ಮಾಡಿದ್ದೆ. ಅಂದರೆ 10 ಮಂತಿಂದು ಸ್ಕೀಮ್ ಅದು. ಆ್ಯಕ್ಚುಲಿ ಜಾಯ್ಲಕಸ್ಸಲ್ಲಿ ನಿಮಗೆ 18%ವರೆಗೂ ಮೇಕಿಂಗ್ ಚಾರ್ಜಸ್ ಲೆಸ್ ಆಗುತ್ತೆ. ಮಂತ್ಲಿ 30,000 ರುಪೀಸ್ ಕಟ್ಟೋದು ಗೊತ್ತಾಗಲ್ಲ. ಬಟ್ 3 ಲ್ಯಾಕಿಗೆ ನಿಮಗೇನಿಲ್ಲ ಅಂದರೂ 60,000 ರುಪೀಸ್ವರೆಗೂ ಸೇವ್ ಆಗುತ್ತೆ ಅಂತ ನಾನು ಸ್ಕೀಮ್ ಮಾಡಿದ್ದೆ. ಅದರಲ್ಲಿ ನಾನು ಲಾಂಗ್ ಚೈನ್ ಪರ್ಚೇಸ್ ಮಾಡಿದ್ದು. ಸೊ ಅದರದ್ದು ಕೂಡ ಹೇಳ್ತೀನಿ. ಫಸ್ಟ್ ನಾನು ನಿಮಗೆ ಚಾಂದ್ ಬಾಲಿ ತೋರಿಸ್ತಾ ಇದ್ದೀನಿ. ಡಿಸೈನ್ ನೋಡ್ಬೋದು ನೀವು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಒಂದೇ ಒಂದು ಗ್ರೀನ್ ಸ್ಟೋನ್ ಚಿಕ್ಕದ್ ಬಂದಿದೆ ಆ್ಯಂಡ್ ಕೆಳಗಡೆ ಒಂದು ಪಿಂಕ್ ಆ್ಯಂಡ್ ರೆಡ್ ಮರೂನ್ ಮಿಕ್ಸ್ ಇದೆ. ಇದು ಇಷ್ಟೇ ಸ್ಟೋನ್ ಬಂದಿರೋದು, ಇನ್ನೆಲ್ಲ ಪ್ಯೂರ್ ಗೋಲ್ಡ್ ಅಲ್ಲೇ ತಗೊಂಡಿರೋದು. ಆ್ಯಂಡ್ ನಿಮಗೆ ಈ ಡಿಸೈನ್ ಬಂದ್ಬಿಟ್ಟು ಲಕ್ಷ್ಮಿ ಬಂದಿದೆ ಓಲೆ ಹತ್ರ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹಾರ್ಟ್ ಬಂದಿದೆ, ಲೀಫ್ ಡಿಸೈನ್ ಬಂದಿದೆ, ಕೆಳಗಡೆ ಗೆಜ್ಜೆ. ನನಗೆ ಪರ್ಸ್ನಲಿ ಇಲ್ಲಿ ಕೆಳಗಡೆ ಈ ರೀತಿ ಬೀಡ್ಸ್ ಇದೆ ಅಲ್ಲ, ಈ ರೀತಿದು ಜುಮ್ಕಿಗೆ ಆಗಲಿ ಇದಕ್ಕೆ ಆಗಲಿ ಇಷ್ಟ ಆಗುತ್ತೆ. ಯಾಕಂದರೆ ಹಾಕೊಂಡಾಗ ಅದು ಈ ರೀತಿ ಓಡಾಡಬೇಕಾದ್ರೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಹಾಗಾಗಿ ನಾನು ಇದನ್ನ ತುಂಬ ಸರ್ಚ್ ಮಾಡಿ, ಸೊ ನಮ್ಮ ಬಡ್ಜೆಟ್ಗಿಂತ ಇದು ಜಾಸ್ತಿನೇ ಆಗಿತ್ತು. ಆದ್ರೂ ಕೂಡ ನಾನು ಅವತ್ತು ಸ್ಕೀಮಿಂದು ಪೇಮೆಂಟ್ 30,000 ತಗೊಂಡೋಗಿದ್ದೆ. ಅದನ್ನು ಸ್ಟಾಪ್ ಮಾಡಿ ಮನೆಗೆ ಬಂದು 2 ಡೇಸ್ ಬಿಟ್ಟು ಕಟ್ಟಿದರೆ ಆಗುತ್ತೆ ಅಂತ ಇದನ್ನು ತೊಗೊಂಬಂದಿದ್ದು. ಆ್ಯಂಡ್ ಈ ಒಂದು ಚಾಂದ್ ಬಾಲಿ ತಗೊಂಡಾಗ ಲಾಸ್ಟ್ ಡೇ ಆಫರ್ ಇತ್ತು. ನಾವು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಆಫರ್ ಸ್ಟಾರ್ಟ್ ಆಗಿ 1 ವಾರದ ಒಳಗಡೆನೆ ಕೆಲವೊಂದಿಷ್ಟು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ನಮ್ಮ ಮಮ್ಮಿಗೆ ಅಂತ. ಬಳೆ ಆ್ಯಂಡ್ ಮುತ್ತಿನ ಸರಾನ ಪರ್ಚೇಸ್ ಮಾಡಿದ್ವಿ. ಅದೇ ಆಫರ್ ಎಂಡ್ ಆಗೋದ್ರೊಳಗಡೆ ನಾನು ಡೈಲಿ ಯೂಸಿಂದ ಏನಾದರೂ ತಗೊಳ್ಳೋಣ ಅಂತೇಳಿ ನನ್ನ ಹತ್ರ ಹಳೇ ಗೋಲ್ಡ್ ಏನಿದ್ವು ನನಗೆ ಬೇಡದೇ ಇರೋದೆಲ್ಲ ನಮ್ಮ ಮಮ್ಮಿಗೆ, ಅವ್ರು ಒಪ್ಪಲ್ಲ, ಹಳೆ ಜ್ಯುವೆಲ್ರಿ ಎಲ್ಲ ಮುರ್ಸೋದಿಕ್ಕೆ ಅಂದ್ರೆ ಒಪ್ಪೋದೇ ಇಲ್ಲ. ನನ್ಗೆ ಗೊತ್ತಿಲ್ಲದೆ ತಗೊಂಡೋಗಿ ಆಫರಲ್ಲಿ ಡೈಲಿ ಯೂಸಿಂಗ್ ತಗೊಳ್ಳೋಣ ಅಂತ ಹೋಗಿ, ಬಟ್ ಅದು ಏನೇನೋ ಹೋಗಿ ಏನೇನೋ ಆಯಿತು. ಈ ಒಂದು ಚಾಂದ್ ಬಾಲಿ ಇಷ್ಟ ಆಯಿತು. ನಾನು ಫಸ್ಟಿಗೆ ಸ್ಕೀಮ್ ಮಾಡಿದಾಗಲೇ ಡಿಸೈಡ್ ಆಗಿದ್ದೆ ಒಂದು ಲಾಂಗ್ ಚೈನೇ ತಗೋಬೇಕು, ಅದು ಈ ರೀತಿ ನ್ಯೂ ಮಾಡಲಲ್ಲೇ ತಗೋಬೇಕು ಅಂತ. ಸೊ ಅದಕ್ಕೆ ಮತ್ತೆ ನಾನು ಅವಾಗ ತಗೋಬೇಕಂದ್ರೆ ಅವಾಗ ಆಫರ್ ಇರಲ್ಲ ಆ್ಯಂಡ್ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ. ಗೋಲ್ಡ್ ರೇಟ್ ಬೇರೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸೊ ಚಾಂದ್ ಬಾಲಿ ತಗೊಂಡ್ಬಿಡೋಣ. ಸೊ ಚಾಂದ್ ಬಾಲಿ ನಮ್ಮ ಹತ್ರ ಒಂದು ಅವಾಗ ಇದ್ದಿದ್ದಿಲ್ಲ, ಕಲೆಕ್ಷನ್ಸ್ ಚುಮ್ಕೀಸೇ ಇದ್ವು. ಸೊ ಚಾಂದ್ ಬಾಲಿ ನನಗೆ ತುಂಬ ಆಸೆ ಇತ್ತು ತಗೋಬೇಕು ಒಂದಾದ್ರು ಅಂತ. ಹೆವಿದೆ ತಗೊಳ್ಳೋಣ, ಚೆನ್ನಾಗಿ ಕಾಣುತ್ತೆ, ಹೆಂಗೋ ಲಾಂಗ್ ಚೈನ್ ಮುಂದೆ ಪ್ಲಾನಿಂಗ್ ಅಲ್ಲಿದೆ ಅಲ್ಲ. ಸೊ ಆಲ್ರೆಡಿ ನಾವು ಫೆಬ್ರವರಿ ಎಂಡ್ ಅಲ್ಲ, ಸೊ ನಮ್ಮದು ಸ್ಕೀಮು ಮಾರ್ಚಲ್ಲಿ ಪರ್ಚೇಸಿಂಗಿಗೆ ಇತ್ತು. ನೆಕ್ಸ್ಟ್ ಮಂತೆ ಹೇಗೋ ತಗೊಳ್ತಾ ಇದ್ದೀವಲ್ಲ, ಇವಾಗಲೇ ತಗೊಂಡ್ಬಿಡೋಣ ಅಂತ ಫಸ್ಟ್ಗೆ ನಾವು ಈ ಸೆಟ್ಟಲ್ಲಿ ಚಾಂದ್ ಬಾಲಿನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ತುಂಬ ಫೇವ್ರೇಟ್ ಇದು, ನನಗೂ ನನ್ನ ತಂಗಿಗೂ ನಮ್ಮ ಮಮ್ಮಿಗೂ ಎಲ್ರಿಗೂ ತುಂಬ ಇಷ್ಟ. ಬಟ್ ನಮ್ಮ ಮಮ್ಮಿ ಇದನ್ನ ಒಂದ್ಸಲನೂ ಹಾಕ್ಕೊಂಡಿಲ್ಲ, ಅವ್ರದ್ದು ಮುಖ ಸ್ವಲ್ಪ ಚಿಕ್ಕದಿದೆ ಅಲ್ಲ, ಅವ್ರಿಗೆ ತುಂಬ ಹೆವಿ ಅನ್ಸುತ್ತೆ. ಆ್ಯಂಡ್ ನನಗೆ ಆಲ್ರೆಡಿ ಏಜ್ ಆಗಿದೆ, ಈ ರೀತಿದ್ ನಾನು ಏನು ಹಾಕ್ಕೊಳ್ಳೋದು ಅಂತೇಳಿ ಅವರು ಹಾಕ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸೊ ನಮ್ಮ ಮಮ್ಮಿ ಹಾಕೊಳ್ಳಲ್ಲ ಇದನ್ನ. ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಚಾಂದ್ ಬಾಲಿ
ಕಲೆಕ್ಷನ್. ಆ್ಯಂಡ್ ಇದು ತಗೊಂಡಾಗ ಕರೆಕ್ಟ್ 80,000 ರುಪೀಸ್ ಇತ್ತು. ಇನ್ನು ಲಾಂಗ್ ಚೈನ್ ಬಂದು ನಾನು ಸ್ಕೀಮಲ್ಲಿ ಪರ್ಚೇಸ್ ಮಾಡಿದ್ದು. ಈ ಲಾಂಗ್ ಚೈನ್ಗೆ ನನಗೆ ತುಂಬಾನೇ ಅಮೌಂಟ್ ಉಳಿತು. ಆ್ಯಕ್ಚುಲಿ 60 to 65,000 ವರೆಗೂ ನನಗೆ ಡಿಸ್ಕೌಂಟ್ ಆಯಿತು. ಪ್ಲಸ್ ಇನ್ನ ಒಂದು ಏನು ನಾನು ಐಡಿಯಾ ಮಾಡಿದ್ದೆ ಅಂತ ಇವಾಗ ಹೇಳ್ತೀನಿ. ಸೊ ಈ ಲಾಂಗ್ ಚೈನ್ ಸ್ಕೀಮ್ ಏನು ನಮ್ಮದು ಮೆಚುರಿಟಿ ಆಗಿತ್ತು, ಆ ಟೈಮಲ್ಲಿ ಜಾಯ್ಲುಕಸಲ್ಲಿ ಇನ್ನೊಂದು ಆಫರ್ ಬಂತು. ಅಂದರೆ ಆಲ್ರೆಡಿ ಒಂದೇ ಒಂದು ತಿಂಗಳಷ್ಟೇ ಆಗಿದ್ದು ಚಾಂದ್ಬಾಲಿಗೂ ಲಾಂಗ್ ಚೈನಿಗೂ. ಬಟ್ 85,000 ಆಗಿತ್ತು ಗೋಲ್ಡ್ ರೇಟು. 5,000 ಇನ್ಕ್ರೀಸ್ ಆಗಿತ್ತು. ಈಗ ಒಂದೊಂದು ದಿನಕ್ಕೂ 1,000 ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಅವಾಗ 1 ಮಂತಿಗೆ 5,000 ಇನ್ಕ್ರೀಸ್ ಆದಾಗ ಅಯ್ಯೋ ಇಷ್ಟೊಂದು ಇನ್ಕ್ರೀಸ್ ಆಯ್ತಲ್ಲ ಅಂತೇಳಿ ತುಂಬ ಬೇಜಾರಾಗಿತ್ತು. ಈಗ ನೋಡಿದರೆ 1 ತಿಂಗಳಿಗೆ 10,000 to 15,000 ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅವಾಗ ತಗೊಂಡಿದ್ದು ತುಂಬಾನೇ ಒಳ್ಳೇದಾಯ್ತು ಅಂತ ಇವಾಗ ಅನ್ಸುತ್ತೆ. ಆ್ಯಂಡ್ ನಾನೇನು ಐಡಿಯಾ ಮಾಡಿದ್ದೆ ಅಂದರೆ, ಕರೆಕ್ಟ್ ಈ ಸ್ಕೀಮ್ ನಮ್ಮ ಮೆಚುರಿಟಿ ಆದಾಗ ಇನ್ನೊಂದು ಆಫರ್ ಇತ್ತು ಜಾಯ್ಲುಕಸಲ್ಲಿ. ಏನಂತ ಅಂದರೆ, ನಾವೆಷ್ಟು ಗ್ರಾಮ್ಸ್ ಗೋಲ್ಡ್ ಪರ್ಚೇಸ್ ಮಾಡ್ತೀವೋ ಸೊ ಅಷ್ಟೇ ಸಿಲ್ವರ್ ಫ್ರೀ ಅಂತ ಒಂದು ಆಫರ್ ಬಂದಿತ್ತು. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಹೋದರೆ ನಮಗೆ ಸಿಲ್ವರ್ ಫ್ರೀ ಬರುತ್ತೆ ಅಂತೇಳಿ ನಾನು ಹೆಂಗೋ ಸ್ಕೀಮಲ್ಲಿ ತಗೊಳ್ಳೇಬೇಕಲ್ಲ ಅಂತೇಳಿ ಆ ಆಫರ್ ಮತ್ತೆ ಒಂದು 5 to 6 days ಅಷ್ಟೇ ಬಿಟ್ಟಿದ್ರು. ಬೇಗ ಹೋಗಿ ತಗೊಂಡ್ವಿ. ಆಗ ನಮಗೆ ಇದು 55 ಗ್ರಾಮ್ಸ್ ಏನೋ ಇದೆ. ಇದು 55 ಗ್ರಾಮ್ಸ್ ಸಿಲ್ವರ್ ಫ್ರೀ ಬಂತು. ತುಂಬ ಖುಷಿ ಆಯಿತು ನನಗೆ. ಅವಾಗ ಸಿಲ್ವರ್ ರೇಟು ಕಡಿಮೆ ಇತ್ತು, 1 lakh ಏನೋ ಇತ್ತು. 5,500 to 6,000 ರುಪೀಸಿನ ಗಿಫ್ಟ್ ವೋಚರ್ ಬಂದಿತ್ತು. ನಾನು ಅವತ್ತೇ ಕಾಲ್ಗೆಜ್ಜೆ ಆ್ಯಂಡ್ ಕಾಲುಂಗುರ ತಗೊಂಡೆ. ಆಲ್ರೆಡಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ಒಂದು ಟೈಮ್ ಚೆಕ್ ಮಾಡಿ. ಇದು ನಾನು ಫಸ್ಟಿಗೆ ನೋಡಿದ್ದೆ ಆ್ಯಕ್ಚುಲಿ ತುಂಬ ಸಲ ಈ ಲಾಂಗ್ ಚೈನ್. ನಾವು 3 lakh ಹಾಕಿದ್ದೆ ಆ್ಯಕ್ಚುಲಿ ಲಾಂಗ್ ಚೈನ್ ತೊಗೋಬೇಕು ಅಂತ. ಬಟ್ ಇದು ನಮಗೆ 4,80,000 ಏನೋ ಚಾರ್ಜ್ ಆಗಿತ್ತು. ಮೇಲ್ಗಡೆ ಅಮೌಂಟ್ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ, 1,60,000 ಏನೋ ಎಕ್ಸ್ಟ್ರಾ ಪೇ ಮಾಡಿದ್ವಿ ಸ್ಕೀಮಿಂದ ಬಿಟ್ಟು. ಆ್ಯಂಡ್ ಸ್ಕೀಮಿಂದ 3 lakh ಅಮೌಂಟಿಂದ ಅಷ್ಟೇ ನಮಗೆ ಡಿಸ್ಕೌಂಟ್ ಆಯಿತು. ಉಳಿದಿರೋ ಅಮೌಂಟಿಗೆ ಇದು 24% ಇತ್ತು. ಬಟ್ ನಾವು ರೆಗ್ಯುಲರ್ ಕಸ್ಟಮರ್ ಅಂತ ಅವ್ರು ನಮಗೆ 18% ಏನೋ ಹಾಕೊಟ್ರು ಮೇಕಿಂಗ್ ಚಾರ್ಜಸ್ ಉಳಿದಿರೋ ಅಮೌಂಟಿನ ಗೋಲ್ಡ್ಗೆ. ಸೊ ಇದ್ರದ್ದು ಡಿಸೈನ್ ಈ ರೀತಿ ಇದೆ. ಸೊ ಲಕ್ಷ್ಮಿದಿದು ಆ್ಯಕ್ಚುಲಿ ಡಾಲರಲ್ಲಿ ಲಕ್ಷ್ಮಿ ಬಂದಿದೆ. ಆ್ಯಂಡ್ ಚಾಂದ್ಬಾಲಿಗೆ ಏನು ಗ್ರೀನ್ ಆ್ಯಂಡ್ ಪಿಂಕ್ ಈ ರೀತಿ ಸ್ಟೋನ್ಸ್ ಬಂದಿದೆ, ಅದೇ ಸ್ಟೋನ್ ಮ್ಯಾಚಿಂಗ್ ಸಿಕ್ತು. ಸೊ ಆ್ಯಂಡ್ ಕೆಳಗಡೆ ಬೀಡ್ಸ್ ಇದೆ ಅಲ್ಲ, ಇದು ಕೂಡ ಚಾಂದ್ಬಾಲಿಗೆ ಮ್ಯಾಚ್ ಆಗುತ್ತೆ. ಅದ್ರದ್ದು ಓಲೆಯಲ್ಲೂ ಸೇಮ್ ಲಕ್ಷ್ಮಿ ಡಿಸೈನ್ ಇದೆ. ಚಾಂದ್ಬಾಲಿಯಲ್ಲಿ ಈ ಥರ ಲೀಫಿಂದು ಇದೆ. ಸೊ ಎಲ್ಲ ಪರ್ಫೆಕ್ಟಾಗಿ ಸಿಕ್ತು. ಕಾಸಿನ ಸರ ಒಂದು ತಗೋಬೇಕಂತ ನಮ್ಮ ಮಮ್ಮಿಗೆ ತುಂಬ ಆಸೆ ಇತ್ತು. ಬಟ್ ಇದರಲ್ಲೇ ಕಾಸು ಬಂದಿದೆ. ಕಾಸಿನ ಒಳಗಡೆ ಲಕ್ಷ್ಮಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ 2 in 1 ಎರಡು ಬರುತ್ತಲ್ಲ, ಕಾಸಿಂದು ಆ್ಯಂಡ್ ಲಕ್ಷ್ಮಿದು ಅಂತೇಳಿ ನಾವು ಈ ಒಂದು ಲಾಂಗ್ ಚೈನ್ನ ಪರ್ಚೇಸ್ ಮಾಡಿದ್ದು. ತುಂಬಾನೇ ಖುಷಿಯಿಂದ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ವಿ ಈ ಒಂದು ಲಾಂಗ್ ಚೈನ್ನ. ಸೊ ಇದು ನಮ್ಮ ಫೇವ್ರೆಟ್ ಲಾಂಗ್ ಚೈನ್ ಡಿಸೈನ್ ಆಗಿರುತ್ತೆ. ಈ ಲಾಂಗ್ ಚೈನ್ ಇಂದು ಪ್ರೈಸ್ ಡೀಟೇಲ್ಸ್ ಆ್ಯಂಡ್ ತಗೊಂಡಾಗ ಎಷ್ಟು ಅಮೌಂಟು ಏನು ಎಲ್ಲದನ್ನು ಕೂಡ ನಾನು ಕಂಪ್ಲೀಟಾಗಿ ಇನ್ನೊಂದು ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಒನ್ ಟೈಮು. ಆ್ಯಂಡ್ ಇನ್ನೊಂದು ಮೋಸ್ಟ್ ಬ್ಯೂಟಿಫುಲ್ ನೆಕ್ಲೆಸ್. ಆ್ಯಕ್ಚುಲಿ ಇದ್ರದ್ದು ಒಂದು ಸ್ಟೋರಿನೇ ಇದೆ. ಇದು ನಾನು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಿಂದಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ದೊಡ್ಡದಾಗಿ ತಗೋಬೇಕು ಗೋಲ್ಡು ಅಂತ. ಬಟ್ ನನಗೆ ಐಡಿಯಾ ಇದ್ದಿದ್ದಿಲ್ಲ ಗೋಲ್ಡ್ ರೇಟ್ ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ. ಇಲ್ಲ ಅಂದಿದ್ರೆ ಅವಾಗಲೇ ನಾನು ಸ್ಕೀಮ್ ಆದರೂ ಮಾಡ್ಕೊಳ್ತಿದ್ದೆ. ಸ್ಕೀಮ್ ಮಾಡಿದ್ದಿಲ್ಲ. ಬಟ್ ಕರೆಕ್ಟಾಗಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ 1 month ಇದೆ ಅಂದಾಗ ಜಾಯ್ಲುಕಸಲ್ಲಿ ಮತ್ತೆ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅನ್ನೋ ಆಫರ್ ಬಿಟ್ಟಿದ್ರು. ಹಾಗಾಗಿ ಆಫರಲ್ಲಿ ತೊಗೊಂಡ್ರೆ ಅಮೌಂಟ್ ಉಳಿಯುತ್ತಲ್ಲ ಅಂತೇಳಿ ನಾನು ಇದನ್ನು ತೊಗೊಂಡಿದ್ದು. ಸೊ ಇದ್ರದ್ದು ಪ್ರೈಸ್ ಬಂದು 2,45,000 ಇಷ್ಟು ಚಿಕ್ಕದಕ್ಕೆ. ಸೊ ನಾವು ಲಾಂಗ್ ಚೈನ್ ತಗೊಂಡಾಗ 85,000 ಇತ್ತು, ಅದೇ ಅಮೌಂಟ್ ಜಾಸ್ತಿ ಅಂತ ಅನ್ಕೊಂಡಿದ್ವಿ. ಬಟ್ ಈ ಒಂದು ನೆಕ್ಲೆಸ್ ತಗೊಂಡಾಗ ಇಷ್ಟು ಚಿಕ್ಕ ನೆಕ್ಲೆಸ್. ಸೊ ಇದು 20 grams ಇದೆ, 1 gram ಕಡಿಮೆ ಅಷ್ಟೇ. 19 grams ಇದೆ, 2 ತೊಲಕ್ಕೆ 1 gram ಕಮ್ಮಿ ಅಷ್ಟೇ. ಬಟ್ ಅದು 55 grams ಇದೆ.
ಇದು ತಗೊಂಡಾಗ 1,14,500 rupees ಇತ್ತು ಗೋಲ್ಡ್ ರೇಟು. 2,45,000 rupeesಗೆ ಅದು ಆಫರ್ ಅಲ್ಲಿ ಇಷ್ಟು ಚಿಕ್ಕ ನೆಕ್ಲೆಸ್ ಬಂತಲ್ಲ ಅಂತ ಅವತ್ತು ನನ್ಗೆ ಎಷ್ಟು ಮನ್ಸಿಗೆ ಬೇಜಾರಾಯ್ತಂದ್ರೆ ನನ್ನ ಹಸ್ಬೆಂಡ್ ಇದ್ದು ಬ್ರೇಸ್ಲೆಟ್ ತಗೊಂಡ್ವಿ. ಟೋಟಲ್ ಅವ್ರದ್ದು ನಂದು ಎಲ್ಲ ಸೇರಿ ಹತ್ತತ್ರ 4 lakh rupees ಆಯ್ತು. 4 lakh rupeesಗೆ ಇಷ್ಟು ಗೋಲ್ಡ್ ತಗೊಂಡು ಮನೆಗೆ ಹೋಗ್ತಿದೀವಲ್ಲ ಅಂತ ಅವತ್ತು ನನಗೆ ತುಂಬಾನೇ ಮನ್ಸಿಗೆ ಬೇಜಾರಾಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಅವತ್ತು ನನಗೆ ಗೋಲ್ಡ್ ಪರ್ಚೇಸ್ ಮಾಡಿ ಮನೆಗೆ ಹೋಗುವಾಗ ಅಷ್ಟು ಬೇಜಾರಾಗಿತ್ತು, ಯಾವಾಗ್ಲೂ ಆಗಿದ್ದಿಲ್ಲ ಅಷ್ಟು. ಈಗಂತೂ ಇನ್ನೂ 10,000 ಜಾಸ್ತಿ ಆಗೋಗಿದೆ. ನಾನು ಇದನ್ನ ಪರ್ಚೇಸ್ ಮಾಡಿ ಇನ್ನೂ 1.5 month ಆಗಿದೆ ಅಷ್ಟೇ. ಆಲ್ರೆಡಿ ಇನ್ನ 10,000 ಜಾಸ್ತಿ ಆಗಿ ಗೋಲ್ಡ್ ರೇಟ್ 1,25,000 ಆಗಿದೆ. ನಿಜವಾಗ್ಲೂ 2 lakh ವರ್ಗೂ ಹೋಗುತ್ತಂತೆ. ಯಾರಾದ್ರೂ ತಗೋಬೇಕಂತ ಅನ್ಕೊಂಡು ಕಡಿಮೆ ಆಗ್ತಿದೆ ಅಂತ ಕಾಯ್ತಾ ಕೂತಿದ್ರೆ ದಯವಿಟ್ಟು ಕಾಯ್ಬೇಡಿ, ಈಗಲೇ ಪರ್ಚೇಸ್ ಮಾಡಿ, ರೈಟ್ ಟೈಮ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ನೆಕ್ಲೆಸ್ ಇಂದು ನಾನು ಆಲ್ರೆಡಿ ಡಿಸೈನ್ ಎಲ್ಲ ವಿಡಿಯೋ ಸಪ್ರೇಟ್ ವ್ಲಾಗಲ್ಲಿ ಹಾಕಿದ್ದೀನಿ, ಡೀಟೈಲ್ ಆಗಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಜನ ಇಷ್ಟಪಟ್ಟಿದ್ದೀರಾ ನಾನು ಶಾರ್ಟಲ್ಲಿ ಹಾಕಿದಾಗ್ಲೂ ಕೂಡ. ಇದು ನಾನು ಈ ತರ ಅವಲಕ್ಕಿ ಡಿಸೈನ್ ಇಂದೊಂದು ಲಾಂಗ್ ಚೈನ್ ತಗೋಬೇಕಂತ ಅನ್ಕೊಂಡಿದ್ದೆ, ಅವ್ರ ಮ್ಯಾಂಗೋ ಡಿಸೈನ್ ಅಲ್ಲಿ. ಬಟ್ ಈ ತರ ಡಿಸೈನ್ ಇದೊಂದೇ ಲಾಸ್ಟ್ ಪೀಸ್ ಇತ್ತು ಫ್ರೆಂಡ್ಸ್, ಇಷ್ಟು ಕಡಿಮೆ ಗ್ರಾಮ್ಸ್ ಅಲ್ಲಿ. ಇಲ್ಲ ಅಂದಿದ್ರೆ ನನ್ನ ಹತ್ರ ಅಷ್ಟೊಂದು ಬಡ್ಜೆಟ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಇದು ಲಾಸ್ಟ್ ಪೀಸ್ ಇತ್ತು. ಅಂಡ್ ಲಾಂಗ್ ಚೈನ್ ಅಂಡ್ ಇದಕ್ಕೆ ಚಾಂದ್ಬಲಿಗೆ ಮ್ಯಾಚ್ ಆಗುತ್ತೆ, ಇದನ್ನೇ ತಗೊಂಡ್ಬಿಡೋಣ, ಮುಂದೆ ಮತ್ತೆ ಗೋಲ್ಡ್ ರೇಟ್ ಎಷ್ಟಾಗುತ್ತೋ ಏನೋ ಅಂತ ನಾನು ತಗೊಂಡೆ. ಇದರಲ್ಲೂ ಕೂಡ ಲಕ್ಷ್ಮಿ ಬಂದಿದೆ. ಸೊ ಅಂಡ್ ಕೆಳಗಡೆ ಬೀಡ್ಸು ಇದಕ್ಕೂ ಕೂಡ ಬಂದಿರುವಂತ ಸ್ಟೋನ್ ಎಲ್ಲ ಲಾಂಗ್ ಚೈನ್ ಮತ್ತೆ ಚಾಂದ್ಬಲಿಗೆ ಮ್ಯಾಚ್ ಆಗೋ ರೀತಿನೇ ಇದೆ ಸೇಮ್. ಹಾಗಾಗಿ 3 ಸೆಟ್ ಮ್ಯಾಚ್ ಆಗಿದೆ, ಕೆಳಗಡೆ ಬಂದಿರೋ ಬೀಡ್ಸ್ ಆಗಿರ್ಬೋದು ಎಲ್ಲ. ಅಂಡ್ ನೀವು ನನ್ನ ಒಂದು ಇದರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವ್ದಕ್ಕೂ ಇಲ್ಲಿ ಹಿಂದ್ಗಡೆ ಲೇಸ್ ಇರೋದು ತಗೊಂಡಿಲ್ಲ. ಇದನ್ನು ಕೂಡ ನಾನು ಗೋಲ್ಡ್ ಅಲ್ಲೇ ಇರೋದನ್ನೇ ತಗೊಂಡಿದ್ದೀನಿ, ಬಿಕಾಸ್ ನನ್ಗೆ ಇಷ್ಟನೇ ಆಗಲ್ಲ, ಅದು ಸೇಫ್ಟಿ ಕೂಡ ಅಲ್ಲ. ನನ್ ಲಾಸ್ಟ್ ಟೈಮ್ ಒಂದು ನೆಕ್ಲೆಸ್ ಇಂದ ರೀತಿ ಇದ್ದಾಗ ಉದ್ರೆ ಬಿಟ್ಟಿತ್ತು ಒಂದ್ ಸೈಡ್. ಹಾಗಾಗಿ ನಾನು ಇದು ಗೋಲ್ಡ್ ಇಂದೇ ತಗೊಂತೀನಿ. ಅಮೌಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇದು ಮಾತ್ರ ನಾನು ಲೇಸ್ ಇರೋದನ್ನ ಮಾತ್ರ ಪರ್ಚೇಸ್ ಮಾಡಲ್ಲ. ನಾನು ಲಾಂಗ್ ಚೈನ್ ಆದ್ರೂ ನೋಡಿರ್ಬೋದು, ನೆಕ್ಲೆಸ್ ಆದ್ರೂ ನೋಡಿರ್ಬೋದು. ಅವತ್ತಂಗ ಆದಾಗ ನಾನು ನನ್ನ ಹತ್ರ ಯಾವ್ಯಾವ ರೀತಿ ಇದೆ ಎಲ್ಲದಕ್ಕೂ ಹೋಗಿ ನಾನು ಇದನ್ನ ಹಾಕಿಸ್ಕೊಂಡು ಬಂದೆ. ಸೊ ಹಾಗಾಗಿ ಅದು ಸೇಫ್ಟಿ ಅಂಡ್ ಲುಕ್ ವೈಸ್ ಕೂಡ ಅಷ್ಟು ಚೆನ್ನಾಗಿ ಕಾಣಲ್ಲ ಹಿಂದ್ಗಡೆ ಈ ರೀತಿ ಲೇಸ್ ಇರೋದು. ಈಗ ಜಸ್ಟ್ ಸದ್ಯಕ್ಕೆ ಅಮೌಂಟ್ ಇಲ್ಲ ಅಂದ್ರೆ ಯಾವಾಗಾದ್ರೂ ನೀವು ಈ ರೀತಿ ಗೋಲ್ಡ್ ಇಂದೇ ಚೈನ್ ಹಾಕ್ಸ್ಕೊಳ್ಳಿ, ಇದೇ ಕಂಫರ್ಟಬಲ್ ಅಂಡ್ ಒಳ್ಳೇದು ಅಂತ ಹೇಳ್ತೀನಿ. ಈ ಒಂದು ನೆಕ್ಲೆಸ್ ಡಿಸೈನ್ ಇದು. ಅಂಡ್ ನನ್ನ ಕಂಪ್ಲೀಟ್ ಈ ಸೆಟ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ ನಿಮಗೂ ಕೂಡ ಈ ಒಂದು ಕಂಪ್ಲೀಟ್ ಸೆಟ್ ಇಷ್ಟ ಆಗಿದೆ ಅಂತೇಳಿ. ಈಗ ಸದ್ಯಕ್ಕೆ ಪೆಂಡಿಂಗ್ ಇರೋದು ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸದ್ಯದ್ರಲ್ಲೇ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಅದು ನಿಜ ಆಗುತ್ತೋ ಸುಳ್ಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಯಾಕಂತ ಅಂದ್ರೆ ಗೋಲ್ಡ್ ರೇಟ್ ಬೇರೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ. ತಗೊಳ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ತಗೊಂಡ್ರೆ ಮಾತ್ರ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬ್ಯಾಂಗಲ್ ತಗೊಂಡ್ರೆ ಇದಕ್ಕೆ ಮ್ಯಾಚ್ ಆಗುವಂಥದ್ದೇ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ತರ ಡಿಸೈನ್, ಯಾಕಂದ್ರೆ ನೆಕ್ಲೆಸ್ ಇವನ್ನೆಲ್ಲ ತಗೊಬಹುದು ಫ್ರೆಂಡ್ಸ್, ಬಟ್ ಬ್ಯಾಂಗಲ್ ತಗೋಬೇಕು ಅಂದ್ರೆ ಅದಕ್ಕೆ ಜಾಸ್ತಿ ಗೋಲ್ಡ್ ಇರಬೇಕು. ಮಿನಿಮಮ್ ಏನಿಲ್ಲ ಅಂದ್ರೂ 30 grams ಬೇಕು. 2 ಬ್ಯಾಂಗಲ್ ಸೇರಿ ತಗೋಬೇಕು ಅಂತ ಅಂದ್ರೆ ಮಿನಿಮಮ್ 30 grams ಬೇಕೇ ಬೇಕು. ಈಗಿನ ರೇಟಲ್ಲಿ 30 grams ನಾವು ತಗೋಬೇಕಂದ್ರೆ 5 lakh ವರ್ಗೂ ಅಮೌಂಟ್ ಬೇಕಾಗುತ್ತೆ. ಅಟ್ಲೀಸ್ಟ್ ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ 4.5 lakh ಅಂತೂ ಚಾರ್ಜ್ ಆಗುತ್ತೆ. 4.5 ಲಕ್ಷ ಕೊಟ್ಟು 2 ಬಳೆ ತಗೋಬೇಕಂದ್ರೆ ಯಾಕೋ ಬೇಜಾರು ಅನಿಸ್ತಾ ಇದೆ. ಸೊ ಇದು ನನ್ನ ಕಂಪ್ಲೀಟ್ ಗೋಲ್ಡ್ ನ್ಯೂ ಡಿಸೈನ್ ಸೆಟ್. ಸೊ ಇದನ್ನ ನಾನು ಸೆಟ್ನೇ ಫುಲ್ ಇಡಲ್ಲ, ಸಪ್ರೇಟ್ ಆಗಿ ಇಡ್ತೀನಿ. ಫುಲ್ ಸೆಟ್ ಒಂದೇ ಹತ್ರ ಇಡಲ್ಲ, ಯಾಕಂದ್ರೆ ನಾವು ಜಾಸ್ತಿ ಫಂಕ್ಷನ್ಸ್ ಲಾಂಗ್ ಇದೆಲ್ಲ ಸೆಟ್ ಹಾಕೊಳ್ಳಲ್ಲ ಅಲ್ವಾ. ನೆಕ್ಲೆಸ್ ಸಿಂಪಲ್ ಆಗಿ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ನನ್ನ ಹತ್ರ ಆಲ್ರೆಡಿ ನೆಕ್ಲೆಸಿಗೆ ಮ್ಯಾಚ್ ಆಗುವಂತ ಜುಮ್ಕಿ ಚಿಕ್ಕದು ಕೂಡ ಲಕ್ಷ್ಮಿದೇ ಇದೆ, ಅದು ಕೂಡ ಲಾಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಹೋಗಿ ಒಂದು ಟೈಮ್ ನೋಡಿ. ಇದು ಬಂದ್ಬಿಟ್ಟು ನನ್ನ ಕಂಪ್ಲೀಟ್ ಗೋಲ್ಡ್ ನ್ಯೂ ಡಿಸೈನ್ ಜ್ಯುವೆಲ್ರಿ ಸೆಟ್. ನಿಮ್ಗೆ ಯಾರಿಗೆಲ್ಲ ಇದು ಇಷ್ಟ ಆಗಿದೆ ಪ್ಲೀಸ್ ಕಾಮೆಂಟ್ ಮಾಡಿ. ನನ್ಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಜ್ಯುವೆಲ್ರಿ ಸೆಟ್ ಅಲ್ಲಿ. ಇದರಲ್ಲಿ ಯಾವುದೇ ರೀತಿ ನನಗೆ ಡೌಟ್ ಇಲ್ಲ ಅಂಡ್ ಬೇಜಾರಿಲ್ಲ. ಕರೆಕ್ಟಾಗಿ ನಾನು ಚೂಸ್ ಮಾಡಿದ್ದೀನಿ ಅಂತ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು, ನನ್ನ ಟೇಸ್ಟ್ ಯಾರಿಗೆಲ್ಲ ಇಷ್ಟ ಆಯ್ತು, ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಗೋಲ್ಡ್ ತಗೊಳ್ಳುವಾಗ ಅಂತ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಕಮೆಂಟ್ ಮಾಡಿ. ಅಂಡ್ ಒಂದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೂ ಕೂಡ
ಗೊತ್ತಾಗುತ್ತೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಖಂಡಿತ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಬ್ಯಾಂಗಲ್ಸ್ ಏನಾದರೂ ತೊಗೊಂಡ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ತೊಗೊಳ್ತೀನೋ ಇಲ್ಲ ಗೊತ್ತಿಲ್ಲ, ತೊಗೊಂಡ್ರೆ ಮಾತ್ರ ಖಂಡಿತ ಶೇರ್ ಮಾಡ್ತೀನಿ. ಎಷ್ಟು ಗ್ರಾಮ್ಸು, ಏನು, ಎಷ್ಟು ರುಪೀಸ್ ಆಯಿತು, ಯಾವ ಡಿಸೈನ್ ತೊಗೊಂಡೆ ಪ್ರತಿಯೊಂದೂ. ಅದಕ್ಕೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ಆವಾಗ ನನ್ನ ನೆಕ್ಸ್ಟ್ ವ್ಲಾಗ್ಸ್ನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.